ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಪ್ರತಾಪ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಬಂದು ಯುಗಾದಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಏನೆಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡೆ, ಹಬ್ಬ ಅಂದಮೇಲೆ ಹಿಂದಿನ ದಿನ ಎಷ್ಟು ಕೆಲಸಗಳಿರುತ್ತೆ ಅಲ್ವಾ. ಸೊ ಆವತ್ತಿನ ದಿನ ನನ್ನ ಒಂದು ರೂಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆನೇ ಟಿಫನ್ ಕೆಲಸ ಆಗಲೇಬೇಕು, ಯಾಕೆಂದರೆ ಸ್ಕೂಲ್ ಇತ್ತು, ಆಫೀಸ್ ಇತ್ತಲ್ವಾ. ಹಾಗಾಗಿ ಟಿಫನ್ ಮಾಡಿಬಿಟ್ಟು ಮಿಕ್ಕಿದ ಕೆಲಸಗಳನ್ನ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಬೇಗ ಆಗೋ ಥರ, ಸಿಂಪಲ್ಲಾಗಿ ಬೇಗನೆ ಆಗೋ ಥರ ಅಂತ ಒಂದು ರೆಸಿಪಿ ಅಂದರೆ ಅದು ಅವಲಕ್ಕಿ ಉಪ್ಪಿಟ್ಟು. ಸುಮಾರು ಇದ್ದಾವೆ, ತುಂಬ ಕ್ವಿಕ್ಕಾಗಿ ಮಾಡೋ ಅಂಥದ್ದು. ಸೊ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿ ಸುಮಾರು ದಿನ ಆಗಿತ್ತು, ಹಾಗಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಯಾವುದೇ ಹಬ್ಬ ಬರಲಿ, ಹಬ್ಬ ಅಂತ ಅಂದರೆ ಅದ್ರ ಹಿಂದಿನ ದಿನ ತುಂಬಾ ಕೆಲಸಗಳಿರುತ್ತೆ. ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಅದರಲ್ಲೂ ದೇವ್ರ ಮನೆ ಫಸ್ಟು ನೀಟಾಗಿ ರೆಡಿ ಆಗಿಬಿಡಬೇಕು. ಆಮೇಲೆ ಪೂಜೆ ಮಾಡೋದಕ್ಕೆ ಏನೇನು ಬೇಕು, ಅಥವಾ ಹಬ್ಬದ ಅಡುಗೆಗಳು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಸೊ ಈ ಥರದನ್ನೆಲ್ಲ ನಾವು ಬಿಫೋರೇ ಪ್ರಿಪ್ರೇಷನ್ ಮಾಡಿ ಇಟ್ಕೊತೀವಿ. ಹಬ್ಬದ ದಿನವೂ ಎಷ್ಟು ಕೆಲಸಗಳಿರುತ್ತೋ ಹಬ್ಬದ ಹಿಂದಿನ ದಿನವೂ ಅಷ್ಟೇ ಕೆಲಸಗಳಿರುತ್ತೆ. ಸೊ ನನಗೂ ಅಷ್ಟೇ ದೇವ್ರ ಮನೆ ಎಲ್ಲ ಕೆಲಸಗಳಿತ್ತು. ಬಟ್ ಆದರೆ ನಾನು ಸೋಮವಾರನೇ ಕಳಸ ಎಲ್ಲ ತೆಗೆದು ಒಂದು ಕಡೆ ಇಟ್ಬಿಟ್ಟಿದ್ದೆ. ಮಂಗಳವಾರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಅಂದರೆ ಫೋಟೋಗೆಲ್ಲ ಕುಂಕುಮನ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಆವತ್ತಿನ ದಿನ ಅಂದರೆ ಇವಾಗೇನು ನೀವು ವ್ಲಾಗ್ ನೋಡ್ತಾ ಇದ್ದೀರಾ, ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ ಅಲ್ವಾ. ಸೊ ಬುಧವಾರ ನಾನು ಬರೀ ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊಬೇಕಿತ್ತು. ಸೊ ಎಲ್ಲ ಒಂದೇ ಸಲ ಆಗೋದಿಲ್ಲ ಅಂತ ಹೇಳಿಬಿಟ್ಟೇನೆ ಒಂದೊಂದು ದಿನ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಂಡ್ಬಂದಿದ್ದೆ. ಅದರಲ್ಲೂ ಯುಗಾದಿ ಹಬ್ಬ ಅಂತ ಅಂದರೆ ಮನೆಯೆಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಆಗಬೇಕು. ಸೊ ಈ ಕೆಲಸನೂ ಸಹ ಎಲ್ಲ ಮುಂಚಿತವಾಗೇ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕೆಂತ ಅಂದರೆ ನಮ್ಮ ಮನೆ ದೇವ್ರ ಹಬ್ಬ ಇತ್ತಲ್ವ. ಸೊ ಹಬ್ಬ ಆಗಿ ಒಂದು ವಾರಕ್ಕೆ ಅಥವಾ 15 ದಿನಕ್ಕೆಲ್ಲ ಯುಗಾದಿ ಹಬ್ಬ ಬರೋ ಅಂಥದ್ದು. ಸೊ ಹಂಗಾಗಿ ಮನೆ ದೇವ್ರ ಹಬ್ಬಕ್ಕೂ ಆಗುತ್ತೆ, ಯುಗಾದಿ ಹಬ್ಬಕ್ಕೂ ಆಗುತ್ತೆ ಅಂತ ಹೇಳಿ ಪೂರ್ತಿ ಕಂಪ್ಲೀಟಾಗಿ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿದ್ದೆ. ಸೊ ಹಂಗಾಗಿ ನನಗೇನು ಅಷ್ಟು ರಿಸ್ಕ್ ಅನ್ನಿಸ್ಲಿಲ್ಲ. ಬರೀ ಪೂಜಾ ಸಾಮಗ್ರಿಗಳೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಟೈಮ್ ಎಲ್ಲ ನೀಟಾಗಿ ಕಿಟಕಿ ಬಾಗಿಲುಗಳನ್ನೆಲ್ಲ ಒರೆಸ್ಕೊಂಡು, ಇನ್ನು ಪೂಜೆಗೆ ಏನೇನು ಬೇಕಾಗುತ್ತೆ, ಹಬ್ಬದ ಅಡುಗೆಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಂಥದ್ದಾಗಿರುತ್ತೆ ಅಷ್ಟೇ.
ನಮ್ಮನೆಯವರು ಖುಷಿ ಇಬ್ಬರೂ ಟಿಫನ್ನ ಮುಗಿಸಿ ಆಫೀಸ್ಗೆ ಸ್ಕೂಲ್ಗೆ ಹೊರಟ್ರು. ಅವ್ರು ಹೋಗ್ತಿದ್ದಂಗೆ ನಾನು ವೇದಾಂಶ್ ಇಬ್ಬರು ಟಿಫನ್ ಮಾಡಿಕೊಂಡು ಇನ್ನು ವೇದಾಂಶ್ಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದೆ. ನಾನು ಸಹ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮನೆ ಕೆಲಸ ಶುರು ಮಾಡಬೇಕು. ಅದಕ್ಕೂ ಮುಂಚೆ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಒಂದಷ್ಟು ಡ್ರೆಸ್ಸಸ್ಗಳನ್ನ ತಂದಿದ್ದೆ. ಸೊ ಅದನ್ನೆಲ್ಲ ಸ್ವಲ್ಪ ಸ್ಟಿಚ್ಚಿಗೆ ಕೊಡಬೇಕಿತ್ತು, ರೀಸ್ಟಿಚ್ಚಿಗೆ. ಹಾಗಾಗಿ ಒಂದು ಡ್ರೆಸ್ ಏನೋ ರಿಟರ್ನ್ ಮಾಡಬೇಕಿತ್ತು. ಹಾಗಾಗಿ ಆ ಡ್ರೆಸ್ನ ಬಿಟ್ಟು ಉಳಿದಿರೋ ಅಂಥ 3 ಡ್ರೆಸ್ಸಸ್ನ ಸ್ಟಿಚ್ ಕೊಟ್ಟು ಬಂದೆ. ಅದನ್ನು ಕೊಟ್ಟು ಬಂದಮೇಲೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಬೆಳ್ಳಿ ಸಾಮಗ್ರಿಗಳೆಲ್ಲ ಏನಿದೆ ಅದನ್ನು ಕ್ಲೀನ್ ಮಾಡುವಾಗ 2 ಟೈಮ್ ಕ್ಲೀನ್ ಮಾಡ್ಕೊತೀನಿ. ಅಂದರೆ ಮೊದಲಿಗೆ ಪೂಜಾ ಸಾಮಗ್ರಿಗಳ ಮೇಲೆಲ್ಲ ಏನು ಜಿಡ್ಡಿನಂಶ ಇರುತ್ತೆ ಅದೆಲ್ಲ ಹೋಗಲಿಕ್ಕೆ ಸಬೀನಾ ಪೌಡರಿಂದ ನೀಟಾಗಿ ಒಂದು ಸಲ ಕ್ಲೀನ್ ಮಾಡ್ಕೊತೀನಿ. ಅದಾದಮೇಲೆ ಸಬೀನಾ ಪೌಡರ್ಗೆ ಸ್ವಲ್ಪ ಕೋಲ್ಗೇಟ್ ಪೌಡರ್ನ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಇನ್ನು ಹಿತ್ತಾಳೆ ಸಾಮಗ್ರಿಗಳೆಲ್ಲ ಏನಿರುತ್ತೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿಂದ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಇಟ್ಬಿಡ್ತೀನಿ. ಸೊ ಲಾಸ್ಟಲ್ಲಿ ಸಿಲ್ವರ್ ಐಟಮ್ ಎಲ್ಲ ಕ್ಲೀನ್ ಮಾಡಾದಮೇಲೆ ಲಾಸ್ಟಲ್ಲಿ ಅದನ್ನು ಪಿತಾಂಬರ ಪೌಡರ್ ಅಂತ ಹೇಳಿ ಬರುತ್ತಲ್ವ, ಸೊ ಅದರಿಂದ ನೀಟಾಗಿ ವಾಶ್ ಮಾಡೋದ್ರಿಂದ ತುಂಬಾ ನೀಟಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಪೂಜಾ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ನೀರು ಸೋರಲಿಕ್ಕೆ ಇಟ್ಬಿಡ್ತೀನಿ. ನೀರೆಲ್ಲ ಸೋರಿದೆ ಅಂತ ಅಂದಮೇಲೆ ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸಿ ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ಈ ರೀತಿ ಜೋಡಿಸ್ಲಿಕ್ಕೆ ಏನೂ ಹೋಗೋದಿಲ್ಲ. ಅಂದರೆ ಈ ರೀತಿ ಎಲ್ಲ ನೀಟಾಗಿ ಒಂದು ಸೈಡಲ್ಲಿ ಇಟ್ಬಿಡ್ತೀನಿ. ಮಾರನೇ ದಿನ ನಾನು ನೀಟಾಗಿ ಜೋಡಿಸ್ಕೊಳ್ಳೋ ಅಂಥದ್ದು. ಇದೆಲ್ಲ ಆದಮೇಲೆ ಇನ್ನು ಮಧ್ಯಾಹ್ನದ ಮೇಲಂಗೆ ಶ್ರೀನಗರ್ಗೆ ಹೋದ್ವಿ. ಸೊ ಇಲ್ಲಿ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ನಾನು ಆಲ್ರೆಡಿ ಡ್ರೆಸ್ನ ರಿಟರ್ನ್ ಮಾಡಿ ಇಲ್ಲೊಂದು ಸ್ಯಾರಿ ಶಾಪಿಗೆ ಬಂದಿದ್ದೀನಿ. ಸೊ ಆ ಒಂದು ಕ್ಲಿಪ್ಪಿಂಗ್ ನಾನೇನು ತೊಗೊಳೋದಕ್ಕೆ ಹೋಗಲಿಲ್ಲ, ತುಂಬಾ ಕ್ರೌಡ್ ಇದ್ದರು, ಹಬ್ಬ ಇತ್ತಲ್ವ ಹಾಗಾಗಿ. ಸೊ ನಾವು ಅದಕ್ಕೇ ಹಬ್ಬದ ದಿನ ಹೋದರೆ ತುಂಬಾ ಜನ ಇರ್ತಾರೆ ಅಂತ ಹೇಳಿಬಿಟ್ಟೇನೆ ಮುಂಚಿತವಾಗೇ ಹೋಗಿ ಮಕ್ಕಳಿಗೆ, ನನಗೆ, ನಮ್ಮನೆಯವ್ರಿಗೆಲ್ಲ ಬಟ್ಟೆನ ತಂದುಬಿಟ್ಟಿದ್ವಿ. ಇನ್ನು ಸೀರೆ ಅಂಗಡಿಗೆ ಯಾಕಪ್ಪ ಬಂದಿದ್ದೀವಿ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಮಾರನೇ ದಿನ ಮನೆ ದೇವ್ರ ಹಬ್ಬ ಮಾಡಬೇಕಿತ್ತು. ಸೊ ಹೆಂಗಿದ್ರು ಹೊರಗಡೆ ಬಂದಿದ್ದೀವಿ, ಒಟ್ಟಿಗೆ ಸೀರೆನೂ ತೊಗೊಂಡು ಹೋಗ್ಬಿಡೋಣ, ಇನ್ನು ಹಬ್ಬದ ದಿನ ಅಂತೂ ಈಚೆ ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ದೇವ್ರಿಗೆ ಸೀರೆ ಇಡಬೇಕಲ್ವ ಮಡ್ಲಕ್ಕಿಗೆ, ಅದಕ್ಕೋಸ್ಕರ ಸೀರೆನ ತೊಗೊಂಡು ನೆಕ್ಸ್ಟು ನಾವಿಲ್ಲಿ ಶ್ರೀನಗರ್ಗೆ ಹೋಗ್ತಾಯಿದ್ದೀವಿ. ನಿಜವಾಗ್ಲೂ ಹಬ್ಬ ಅಂತಂದರೆ ಜನ ಶಾಪಿಂಗ್ ಮಾಡೋದನ್ನು ನೋಡೋದಕ್ಕೆ ಒಂದು ಚೆನ್ನಾಗಿರುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ 1 to ಡಬಲ್ ರೇಟ್ ಇರುತ್ತೆ. ನಾವು ಹೂವನೇ ತೊಗೊಳ್ಳಿ, ಎಲೆನೇ ತೊಗೊಳ್ಳಿ, ಬಾಳೆಹಣ್ಣೆ ತೊಗೊಳ್ಳಿ, ಎಲ್ಲ ರೇಟು ಜಾಸ್ತಿ ಮಾಡಿಬಿಟ್ಟಿರ್ತಾರೆ. ರೇಟ್ ಎಷ್ಟೇ ಜಾಸ್ತಿ ಇದ್ರೂ ತೊಗೊಳ್ಳೋ ಅಂಥ ಐಟಮ್ಗಳನ್ನ ತೊಗೊಳ್ಳೇಬೇಕಾಗತ್ತೆ. ಸೊ ಹಂಗಾಗಿನೇ, ಬಟ್ ಆದರೆ ಏನು ಗೊತ್ತಾ, ನನಗೆ ಅದು ಒಂದು 10 ರೂಪಾಯಿ ರೇಟ್ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಬಟ್ ಆದರೆ ಪ್ರತಿಯೊಂದು ಐಟಮು ಫ್ರೆಶ್ ಆಗಿ ಚೆನ್ನಾಗಿರೋ ಅಂಥದ್ದನ್ನು ಇಟ್ಟು ಪೂಜೆ ಮಾಡಬೇಕು ಅನ್ನೋದು ನನಗಿಷ್ಟ ಆಗುತ್ತೆ. ಸೊ ಹಂಗಾಗಿನೇ 1-2-3 ಕಡೆ ಜಾಸ್ತಿ ವಿಚಾರಿಸಿ ನೋಡಿ ತೊಗೊಳ್ಳೋ ಅಂಥದ್ದು. ಇನ್ನು ನಮ್ಮ ಶ್ರೀನಗರಲ್ಲಿ ಹೇಗೆ ಅಂತ ಅಂದರೆ ರೆಗ್ಯುಲರಾಗಿ ಒಂದಷ್ಟು ಶಾಪ್ಗಳಿರುತ್ತೆ. ಅಂದರೆ ಹೂವು ಆಗಿರ್ಬೋದು, ಹಣ್ಣಾಗಿರ್ಬೋದು, ಈ ಥರದನ್ನೆಲ್ಲ ಇಟ್ಕೊಂಡಿರ್ತಾರೆ. ಹಬ್ಬ ಹರಿದಿನ ಅಂತ ಅಂದರೆ ಎಕ್ಸ್ಟ್ರಾ ಊರುಗಳಿಂದ ತಂದು ಮಾರಾಟ ಮಾಡೋ ಅಂಥವ್ರು ಇರ್ತಾರಲ್ವ, ಸೊ ಅವ್ರ ಹತ್ರ ಕೆಲವೊಂದು ಟೈಮ್ ತುಂಬಾ ಫ್ರೆಶ್ ಆಗಿರುತ್ತೆ. ಅಂಥ ದಿನಗಳಲ್ಲಿ ಸ್ವಲ್ಪ ಆ ಕಡೆನ ಗಮನ ಹರಿಸಿ ನೋಡಿ ತಗೊಳ್ಳೋ ಅಂಥದ್ದು. ನೆಕ್ಸ್ಟು ನೀವೇನಿಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ಶ್ರೀನಗರ ಬಸ್ ಸ್ಟಾಪು. ನೋಡಿ, ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗೋದಕ್ಕೆ ಎಷ್ಟು ಜನ ನಿಂತಿದ್ದಾರೆ ಅಂತ ಬಸ್ಗೆ ವೆಯ್ಟ್ ಮಾಡ್ತಾ. ಅಂದರೆ ಈ ಹಬ್ಬದಲ್ಲೂ ಅಂದರೆ ಹಿರಿಯರಿಗೆ ಎಡೆ ಇಡೋ ಸಂಪ್ರದಾಯ ಇದೆ ಕೆಲವೊಂದು ಕಡೆ, ನಮ್ಮ ಸೈಡಲ್ಲೂ ಇಡ್ತಾರೆ. ಬಟ್ ನಮ್ಮ ಮನೆಯಲ್ಲಿ ನಾವು ಅದನ್ನೆಲ್ಲ ಏನೂ ನಡೆಸಿಲ್ಲ. ಬಟ್ ನಮ್ಮ ನಾಗಮಂಗ್ಲೂರು ಸೈಡಲ್ಲಿ ಸುಮಾರು ಕಡೆ ಈ ಥರದೊಂದು ಪದ್ಧತಿ ಇದೆ. ಹಾಗಾಗಿ ಊರುಗಳಿಗೆ ಹೋಗೋ ಅಂಥವ್ರು ಇರ್ತಾರಲ್ವ,
ಅದಕ್ಕೋಸ್ಕರ ಎಲ್ಲರೂ ತುಂಬ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದಾರೆ. ತುಂಬಾ ರಶ್ ಇರುತ್ತೆ ಈ ಟೈಮ್ಗಳಲ್ಲಿ ಊರಿಗೆ ಹೋದ್ರು ಅಂತೂ. ಇನ್ನು ತಂದಿರೋವಂಥ ಐಟಮ್ಗಳನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಬೇಕಲ್ವ, ಹಾಗಾಗಿ ಆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಫೈನಲಾಗಿ ನಾವು ಇದೆಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದಾಗ 7:30 ಏನೋ ಟೈಮ್ ಆಗಿತ್ತು. ಸಿಕ್ಕಾಪಟ್ಟೆ ಟೈಮ್ ಆಗೋಗ್ಬಿಟ್ಟಿತ್ತು ಬಿಡಿ. ನಾವು ಮಧ್ಯಾಹ್ನ ಹೋದಾಗ್ಲೇ 3:30-4 ಗಂಟೆ ಏನೋ. ಬಟ್ ನಾವು 2 ಬಟ್ಟೆ ಅಂಗಡಿಗೆ ಹೋಗಿ ಅಲ್ಲಿಂದ ಬಾಳೆಹಣ್ಣು, ಹೂವು, ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಇನ್ನು ಜೊತೆಗೆ ಯುಗಾದಿ ಹಬ್ಬ ಅಲ್ದಲೆ ಮಾರನೇ ದಿನಕ್ಕೆ ಹಬ್ಬಕ್ಕೆ ಏನು ಬೇಕಾಗುತ್ತೆ ಅದೆಲ್ಲ ಸ್ವಲ್ಪ ಐಟಮ್ಗಳನ್ನೆಲ್ಲ ತೊಗೊಂಡು ಬಂದ್ವಿ ಅಲ್ವಾ. ಹಂಗಾಗಿನೇ ತುಂಬಾ ಟೈಮ್ ಆಯಿತು. ಇನ್ನು ಇದನ್ನೆಲ್ಲ ಐಟಮ್ಗಳನ್ನ ನೀಟಾಗಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಇನ್ನು ತಂದಿರೋವಂಥ ಐಟಮ್ಗಳನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದಾಯಿತು. ಇನ್ನು ಈಚೆ ಹೋಗಿದ್ವಿ ಅಲ್ವಾ, ಸೊ ಅಲ್ಲಿ ನನ್ನ ಮಗ ಇದೊಂದು ಆಟ ಸಾಮಾನ ನೋಡಿಬಿಟ್ಟು ಕೊಡಿಸು ಅಂತ ಕೇಳ್ದ. ನಮ್ಮನೆಯವ್ರು ಅದಕ್ಕೆ ಅದನ್ನು ಕೊಡಿಸಿದ್ರು. ಸುಮಾರು ಒಂದು 2 ಅವರ್ ಅದನ್ನು ಬಿಟ್ಟೇ ಇಲ್ಲ ಅವನು. ಈ ರೀತಿ ಕತ್ತಿಗೆ ಹಾಕ್ಕೊಂಡು ಜೋರಾಗಿ ಸೌಂಡ್ ಬಡಿತಾನೆ ಇದ್ದ. ಒಂಥರ ತಲೆನೋವು ಬಂದಂಗೆ ಆಗೋಯ್ತು ನನಗಂತೂ. ಯಾವುದೇ ಹೊಸ ಆಟ ಸಾಮಾನು ಕೊಡಿಸಿದ್ರು ಒಂದು 2 ದಿನ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಮಕ್ಕಳು. ಅದಾದಮೇಲೆ ಮತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋದೇ ಇಲ್ಲ. ಇವನಾದರೆ ಬರೀ ಒಂದು 3 ಅವರ್ ಅಷ್ಟೇ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದಿದ್ದು. ಅದಾದಮೇಲೆ ನನಗೆ ಇದು ಬೇಡ, ಬೇರೆದು ಕೊಡಿಸು ಅಂತ ಕೇಳ್ತಾ ಇದ್ದ. ಇನ್ನು ಅದರಲ್ಲೂ ಅದು ಸೌಂಡ್ ಬರೋವಂಥ ಆಟ ಸಾಮಾನು ಆಗಿದ್ದರಿಂದ ತಲೆನೋವು ಜಾಸ್ತಿನೇ ಆಗೋಯ್ತು. ಹಾಗಾಗಿ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಸ್ಟ್ರಾಂಗಾಗಿ ಅಂತ ಹೇಳಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಯಾಕೆಂದರೆ ಆಲ್ರೆಡಿ ಸಾಂಬಾರೆಲ್ಲ ಇತ್ತು, ಇನ್ನು ರೈಸ್ ಒಂದು ಮಾಡ್ಕೊಬೇಕಿತ್ತು. ಇನ್ನು ಯುಗಾದಿ ಹಬ್ಬ ಅಂತ ಅಂದರೆ ಹಿಂದೆ ಮುಂದೆ ಮಳೆ ಬರುತ್ತೆ. ಅಂದರೆ ಹಬ್ಬಕ್ಕಿಂತ ಮುಂಚೆ ಅಥವಾ ಹಬ್ಬ ಆದಮೇಲೆ ಮಳೆ ಬರುವಂಥ ಸಂಪ್ರದಾಯ ಇದೆ. ಸೊ ಅದೇ ರೀತಿ 1-2 ಹನಿ ಮಳೆನೂ ಸಹ ಬಂತು. ತುಂಬ ಜೋರಾಗಿ ಗುಡ್ಗೆಲ್ಲ ಬರ್ತಾಯಿತ್ತು. ನಾನು ಕಾಫಿ ಕುಡಿಯುವಾಗ ನೆನಪಾಯ್ತು ನನಗೆ, ಅಯ್ಯೋ ಬೆಳಗ್ಗೆನೇ ನಾನು ಡೋರ್ ಮ್ಯಾಟೆಲ್ಲ ವಾಶ್ ಮಾಡಿ ಟೆರೆಸ್ ಮೇಲೆ ಹಾಕಿದ್ದೆ, ತೊಗೊಂಡೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಕಾಫಿ ಬೇಗ ಬೇಗ ಕುಡಿದ್ಬಿಟ್ಟು ಮ್ಯಾಟ್ಗಳನ್ನೆಲ್ಲ ತೊಗೊಂಡು ಬಂದೆ. ಇನ್ನು ಮಧ್ಯಾಹ್ನನೇ ರೂಮಲ್ಲಿ ಬೆಡ್ ಸ್ಪ್ರೇ ಎಲ್ಲ ಚೇಂಜ್ ಮಾಡಿದ್ದೆ, ಅಂದರೆ ಬೇರೆದೆಲ್ಲ ಹಾಕಿದ್ದೆ. ಹಾಲಲ್ಲೊಂದು ಹಾಕೊಬೇಕಾಗಿತ್ತು. ಸರಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಮಾಡಿಕೊಂಡು ಮ್ಯಾಟೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು. ಈಗ ನೀವು ನೋಡ್ತಾ ಇರೋವಂಥ ಮ್ಯಾಟ್ಗಳೆಲ್ಲ ನಾನೇ ಹಾಕಿರೋ ಅಂಥದ್ದು. ಸುಮಾರು ವರ್ಷದ ಹಿಂದೆ ಹಾಕಿರೋ ಅಂಥದ್ದು, ಅಂದರೆ ಒಂದು 10 ವರ್ಷನೇ ಆಗಿದೆ ಅಂತಲೇ ಹೇಳ್ಬೋದು ಈ ಮ್ಯಾಟ್ಗಳನ್ನೆಲ್ಲ ಹಾಕಿ. ನಾನು ಈಗಲೂ ಸಹ ಈ ಮ್ಯಾಟ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಮ್ಯಾಟಂತೂ, ತುಂಬಾ ಚೆನ್ನಾಗಿರುತ್ತೆ ನಾವು ವಾಶ್ ಮಾಡಲಿಕ್ಕೆಲ್ಲ. ಇನ್ನು ಮ್ಯಾಟೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟಾದಮೇಲೆ ಇನ್ನು ನಾಳೆಗೆ ಮತ್ತಿನ್ನು ಹಬ್ಬಕ್ಕೆ ಏನು ಸ್ಯಾರಿ ವೇರ್ ಮಾಡ್ತೀನಿ ಅದನ್ನೆಲ್ಲ ಬಿಫೋರೇ ಪಿನ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಪಿನ್ ಮಾಡ್ಕೊತಾ ಇದ್ದೀನಿ. ಹೇಗಿದ್ದರೂ ಸಾಂಬಾರು ಇತ್ತಲ್ವ, ರೈಸ್ ಒಂದು ಮಾಡಬೇಕಿತ್ತು. ಹಾಗಾಗಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ಸ್ಯಾರಿನ ಪ್ಲೀಟ್ಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಸೆರ್ಗಂದು ಮಾತ್ರ ಪ್ಲೀಟ್ಸ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬಿಫೋರೇ ನಾವು ಪ್ಲೀಟ್ಸ್ಗಳನ್ನ ಸೆಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಆರಾಮಾಗಿ ಸ್ಯಾರಿನ ವೇರ್ ಮಾಡ್ಬೋದು. ತುಂಬ ಈಸಿಯಾಗಿ, ತುಂಬ ಕ್ವಿಕ್ಕಾಗಿ ಸ್ಯಾರಿ ಉಟ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ, ಅಂದರೆ ಸುಲಭ ಆಗುತ್ತೆ.
ಇನ್ನು ಈ ಕೆಲಸ ಎಲ್ಲ ಮುಗಿಸಾದ್ಮೇಲೆ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೆ. ಬಟ್ ಅಷ್ಟರಲ್ಲಿ ನಮ್ಮನೆಯವರು ಯಾಕೋ ಹಸ್ವಾಗ್ತಿದೆ ನನಗೆ ಅಂತ ಹೇಳಿದ್ರು. ಹಂಗಾಗಿ ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಲಿಕ್ಕೆ ಅಂತ ಹೇಳಿ ಏನು ಅವಲಕ್ಕಿನ ತಂದಿದ್ದೆ ಅದು ಸ್ವಲ್ಪ ಇತ್ತಲ್ವ, ಅದಕ್ಕೆ ಈ ರೀತಿ ಸಕ್ಕರೆ ಹಾಕಿ ನೆನೆಸ್ಬಿಟ್ಟು ತಿಂತಾ ಇದ್ದಾರೆ. ಸರಿ ಇರು, ಅವ್ರು ಹೇಗಿದ್ರು ಹೊಟ್ಟೆ ಹಸಿತಿದೆ ಅಂತಿದ್ದಾರೆ ಅಂದ್ಬಿಟ್ಟು ನಾನು ಬೇಗನೆ ರೈಸ್ ಮಾಡಿದೆ. ಇನ್ನು ಸಾಂಬಾರು ಇತ್ತಲ್ವ, ಅದಕ್ಕೊಂದು ಸ್ವಲ್ಪ ಹಪ್ಳನ ಕರ್ಕೊಂಡಿದ್ದಾಯಿತು. ಸೊ ಇದಾಗಿತ್ತು ಯುಗಾದಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ಕೇಳ್ಕೊತ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.